ನನಗೆ 4 ಸೈಜಸ್ ಆಫ್ ಕ್ರೋಶಾ ಕಡ್ಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಇಷ್ಟು ಲೆಂತಲ್ಲಿ ನಾನು ಎಳೆದಿದ್ದೀನಿ ಇದನ್ನು. ಸೊ ಅದೇ ಥರನೇ ಫುಲ್ ಒಂದಷ್ಟು ಕಲರ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಆದಮೇಲೆ ಒಂದಷ್ಟು ಕಲರ್ಸ್ನ ಎಲ್ಲನೂ ಸೇರಿಸಿ ಒಂದು ದೊಡ್ಡ ಮ್ಯಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಟ್ ಹೊಲಿತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಸೊ ಟೈಮ್ ಕೂಡ ತುಂಬಾ ಆಗೋಗಿತ್ತು. ಬೇಗನೆ ಡಿನ್ನರ್ಗೆ ಏನಾದ್ರೂ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಮತ್ತೆ ಹುಚ್ಚೆಳ್ಳು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು ಮೂರಕ್ಕೂ ಕೂಡ ಆಗುತ್ತೆ. ಅಂದ್ರೆ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಳ್ತಿದ್ದೀನಿ. ಮಸಾಲೆ ರಾಗಿ ರೊಟ್ಟಿ ತರ. ಅಂದ್ರೆ ಫಸ್ಟ್ ನಾನಿಲ್ಲಿ ಒಂದ್ ರಾಗಿ ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಂಡಿದ್ದೀನಿ. ಆಕ್ಚುಲಿ ತೆಂಗಿನಕಾಯಿನ ತುರಿದು ಕೂಡ ಹಾಕ್ಬೋದು, ಬಟ್ ಚಾಪ್ ಮಾಡಿ ಹಾಕೊಳ್ಳೋದ್ರಿಂದ ರಾಗಿ ರೊಟ್ಟಿ ಎಲ್ಲ ಬೆಂದ್ಮೇಲೆ ಅದು ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ನನಗೆ ತಿನ್ನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಅದರಿಂದ ನಾನು ಯಾವಾಗ್ಲೂ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೊಟ್ಟಿಗಳ ಜೊತೆ ಸೇರಿಸ್ಕೊಳ್ತೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಎಲ್ಲಾನು ಹಾಕಿ ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರ್ನ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಆಡ್ ಮಾಡ್ಕೊಂಡು ತುಂಬಾ ತೆಳ್ಳಗೂ ಅಲ್ಲ ತುಂಬಾ ಗಟ್ಟಿಗೂ ಅಲ್ಲ ಮೀಡಿಯಂ ಅದಕ್ಕೆ ಅದನ್ನ ಕಲಸಿ ಇಟ್ಕೋಬೇಕು. ಅದು ಸ್ವಲ್ಪ ನೆನೆಯುವಷ್ಟರಲ್ಲಿ ನಾನಿಲ್ಲಿ ಹುಚ್ಚೆಳ್ಳು ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಹುಚ್ಚೆಳ್ಳು ಚಟ್ನಿಗೆ ಮೊದಲು ಹುಚ್ಚೆಳ್ಳನ್ನ ಸಣ್ಣದಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ಅದನ್ನ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ನೀವು ಜೀರಿಗೆ ಎಲ್ಲ ರೋಸ್ಟ್ ಮಾಡಿದಾಗ ಹೇಗೆ ಅದು ಸಿಡಿಯುತ್ತೋ ಅದೇ ತರ ಹುಚ್ಚೆಳ್ಳು ಕೂಡ ಸಿಡಿಯುತ್ತೆ. ಸಿಡಿದ್ರೆ ಅದು ಹುಚ್ಚೆಳ್ಳು ಫ್ರೈ ಆಗಿದೆ ಅಂತ ಹೇಳಿ. ಹುಚ್ಚೆಳ್ಳು ಫ್ರೈ ಮಾಡ್ಕೊಂಡು ಅದಕ್ಕೆ ಕಡಲೆ ಬೀಜನೂ ಹುರಿದು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಹುಚ್ಚೆಳ್ಳು ಚಟ್ನಿಗೆ ಮೊದಲು ಮಿಕ್ಸಿಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ ಮತ್ತೆ ಸಾಲ್ಟು, ಹುಣಸೆ ಹಣ್ಣು, ಹುಚ್ಚೆಳ್ಳು ಇಷ್ಟನ್ನು ಹಾಕಿ ಸಣ್ಣಗೆ ಫಸ್ಟ್ ನೀರ್ ಹಾಕ್ತೇನೆ ಚೆನ್ನಾಗಿ ಸ್ವಲ್ಪ ರುಬ್ಕೊಳ್ಬೇಕು. ಅದಾದ್ಮೇಲೆ ಅದಕ್ಕೆ ನೀರಾಗಿ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರುವಂತ ಕಡಲೆ ಬೀಜನು ಕೂಡ ಹಾಕಿ ಎಷ್ಟು ನೀರ್ ಬೇಕು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಕ್ಚುಲಿ ಹುಚ್ಚೆಳ್ಳು ಚಟ್ನಿ ತುಂಬಾ ತೆಳ್ಳಗ್ ಮಾಡ್ಕೋಬಾರ್ದು, ಆದಷ್ಟು ಗಟ್ಟಿಗೆ ಮಾಡ್ಕೊಳ್ಬೇಕು. ಸೊ ದಟ್ ಅದು ರೊಟ್ಟಿಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ರೊಟ್ಟಿನೂ ಅಷ್ಟೇ ಚೆನ್ನಾಗಿ ನೆಂದಾದ್ಮೇಲೆ ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು. ನಾನಿಲ್ಲಿ ಯಾವಾಗ್ಲೂ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಡೈರೆಕ್ಟ್ ತವಾ ಮೇಲೆನೆ ತಟ್ಬಿಡ್ತೀನಿ. ಅಂತಂದ್ರೆ ತವಾ ಬಿಸಿ ಮಾಡ್ಕೊಂಡಲ್ಲ, ತವಾ ಇನ್ನ ಒಲೆ ಮೇಲೆ ಇಡೋದಿಕ್ಕೂ ಮುಂಚೆನೆ ರೊಟ್ಟಿ ಹಿಟ್ಟನ್ನ ತವಾಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಅದನ್ನ ತಟ್ಕೊಂಡು ಅದ್ರ ಮೇಲೆ ಒಂದು 3-4 ಹೋಲ್ಸ್ ನ ಮಾಡ್ಕೊಂಡು ತವಾ ಮೇಲಿಟ್ಟು ಆ ಹೋಲ್ಸ್ಗೆ ಎಣ್ಣೆ ಹಾಕಿ ಅದನ್ನ ಸಣ್ಣ ಮೀಡಿಯಂ ಊರಿನಲ್ಲಿ ಅಲ್ಲೊಂದು ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಹಾಗೆ ಹೋಯ್ತು. ರೊಟ್ಟಿನೂ ಕೂಡ ರೆಡಿ ಆಯ್ತು. ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಹಾಗೆ ನಿಮ್ಗೆ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹುಚ್ಚೆಳ್ಳು ಎಣ್ಣೆನ ಬಾಣ್ತಿಯರಿಗೆ ಹಾಗೆ ಹೆಣ್ಮಕ್ಳು ಮೆಚರ್ಡ್ ಆದಾಗ ಅವರಿಗೂ ಕೂಡ ಕೊಡ್ತಾರೆ. ಹುಚ್ಚೆಳ್ಳು ಬಾಡಿನ ತುಂಬಾ ಸ್ಟ್ರೆಂಥನ್ ಮಾಡುತ್ತೆ, ಬಟ್ ಅದ್ರ ಎಣ್ಣೆ ಸ್ಮೆಲ್ಲು ತುಂಬಾನೇ ಚೆನ್ನಾಗಿರಲ್ಲ, ನನಗಿಷ್ಟನೇ ಆಗಲ್ಲ. ಸೊ ಈ ತರ ಚಟ್ನಿ ಎಲ್ಲ ಮಾಡ್ಕೊಂಡ್ರೆ ನನಗಿಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಟರ್ನೇಟಿವ್ ಆಗಿ ಈ ತರ ಚಟ್ನೀಸ್ ಎಲ್ಲ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.